ಅಜ್ಜಿ ಬಾಯಿಲಿ ನಾನು ನಿನ್ನ ಎಲ್ಲೆಲ್ಲ ಹುಡ್ಕಾಡ್ದೆ ಬಾಯಿಲಿ ಒಂದು 100 ರೂಪಾಯಿ ದುಡ್ಡಿದ್ರೆ ಕೊಡಜ್ಜಿ. ನಾನು ಅಲ್ಲೆಲ್ಲ ಹುಡ್ಕೊಂಬಂದು ಎಲ್ಲಿ ಗೊತ್ತಾಯ್ತು ನಮ್ಮ ಅಜ್ಜಿ ಅಂತೇಳಿ ಒಂದು 100 ರೂಪಾಯಿ ಇದ್ರೆ ಕೊಡಜ್ಜಿ ಒಂದು 100 ರೂಪಾಯಿ ಇದ್ರೆ ಕೊಡಿಲಿ, ಕೊಡ್ತೀನಿ ಕೊಡು. ಹೋಗ್ರು ಮನ್ಯಾಳ್ರ ಈಗಲೇ ಕೈಯಗಳನ್ನ ಬಾಯಗಳನ್ನೆಲ್ಲ ನಾ ಕಿತ್ಕೊಂಡಿದ್ರೆ ಇನ್ನು 100 ರೂಪಾಯಿ ಕೊಡು ಅಂತ ಬಂದಿದ್ಯಾ ಮನ್ಯಾಳ. ಹೋಗೋ ನನ್ನ ತಗೆಲ್ಲೈತು ನೀವು ದುಡಿಯೋ ವಯಸ್ಸನ್ನ ದುಡ್ದು ಇಕ್ಕಮ್ಮದಲ್ದಲೇ ನನ್ನ ತಗೊಳ್ ಕಿತ್ಕೊಂಬಕ್ಕೆ ಬಂದಿದ್ರಲ್ಲ. ಎಲ್ಲೈತ 100 ರೂಪಾಯಿ ಎಲ್ಲೈತು? ಹೋಗೋ ಮುಚ್ಕೊಂಡು ಇವಾಗ ಕೊಟ್ಟಿರೋದನ್ನ ಕೊಡ್ರೆ ಸಾಕು. ನಾನು ಕಿವಿಗಳ ಬೆಂಡಲ್ಲಿ ಬಸ್ ಸಮೇತ ಬಿಡಲಿಲ್ಲ ಹಂಗೆ ಕಿತ್ಕೊಂಡ್ರು ಎಲ್ಲ ಹಾಳು ಮಾಡಿ ಕಿತ್ಕೊಂಡೆಲ್ಲ ನಾ ಹಾಳು ಮಾಡಿ ಕೇಳಿದ್ರೆ ಎಲ್ಲ ಬರೋ ಕೈ ಮಾಡಿದ್ರೆ ಇನ್ನು ಎಲ್ಲಿ ತಗೊಂಬಂದು ಕೊಡ್ಲೋ ನಾನು? ಕೊಡು ಅಂತಂದ್ರೆ ಕೊಡಜ್ಜಿ ಅತ್ಲಾಗೆ ಒಂದು 100 ರೂಪಾಯಿ ಕೊಡಿಲಿ. ಹೇಳೋದೆಲ್ಲ ಕಿತ್ಕೊಂಡು ಇನ್ನು ಬಂದೇ ಇದ್ರಿ ಇನ್ನು ದುಡ್ಡು ಕೊಡು ಅಂತೀನೋ? ನೀನು ಓದ್ಬೇಡ ತೆಗಿ, ಕೊಡಂಗಿದ್ರೆ ಕೊಡು. ಅದ್ಯಾಕೆ ಹೋಯ್ತಾ ಇದೆಯಾ? ಇದೀವ್ರಿ ಹಿಂಗೆ ಬಸ್ಲಿಗೆ ಏನು ಬಂದಿದ್ದೆ ಈ ಹುಡುಗನು ಹಿಂಗೆ ಹಿಡ್ಕೊಂಡು ಹೋಯ್ತಾ ಇದ್ದಾಳೆ. ಒಯ್ದಂಗೆ ಸುಮ್ಮನೆ ಬಿಡ್ತಾರೆ ಕೈ ಬಾಯಿಗಳದೆಲ್ಲ ಕಿತ್ಕೊಂಡು ಇನ್ನು ನಾನು ದುಡ್ಡು ಕೊಡು ಅಂತ ಬಂದವನಲ್ಲಿ ನಿನ್ನ ಮಗ ಕರ್ಕೊಂಡು ಹೋಗಿ ನಿನ್ನ ಮಗನ. ನೀನು ನಿನ್ನ ಮಕ್ಕಳು ಸೇರ್ಕೊಂಡು ಕೈ ಬಾಯಿಗಳದೆಲ್ಲ ಕಿತ್ಕೊಂಡ್ರಲ್ಲ, ಏನು ಇಲ್ದಂಗೆ ಮಾಡಿದ್ರಿ ನನಗೆ. ಇವತ್ತು ಒಂದು ಜೊತೆ ಬೆಂಡಲ್ಲಿ ಇಲ್ದಂಗೆ ಮಾಡಿರಿ. ಬೆಂಡಾಲಿಲ್ಲ ನಾನು ಸಾರ ಹಾಕೊಂಡಿದ್ದೆ, ಸಾರ ಬೆಂಡಾಲಿ ಎಲ್ಲ ಕಿತ್ಕೊಂಡು ಎಲ್ಲ ಹಾಳು ಮಾಡಿಕ್ಕಿದ್ರಿ. ಇವತ್ತೊಂದು ಜೊತೆ ನನಗೆ ಕಿವಿಗೆ ಬೆಂಡಲ್ಲಿ ಇಲ್ದಂಗೆ ಮಾಡಿರಿ. ಎಲ್ಲ ಕಿತ್ಕೊಂಡಲ್ಲೇ ಕೊಡೆ ಫಸ್ಟು ಇನ್ನು 100 ರೂಪಾಯಿ ಕೊಡು ಅಂತ ಬಂದವ ನಿನ್ನ ಮಗ ಕರ್ಕೊಂಡೋಗಿ ಹಸಿಕಿ. ಅಯ್ಯೋ ನೀನು ಮೊಮ್ಮಕ್ಕಳು ಅಂತ ಕೊಟ್ಟಿರೋದು ಕಣ್ತಾಯಿ, 2 ಗಂಡು ಹುಡುಗರು ನನ್ನ ಮೊಮ್ಮಕ್ಕಳು ಅಂತ ಹೇಳಿ ನೀನಾಗಿ ನೀನು ಕೊಟ್ಟಿದ್ದು. ಅಲ್ಲಕ್ಕೂ ನೀನಾಗಿ ನೀನು ಕೊಟ್ಟು ಇವತ್ತು ನೀನಾಗಿ ನೀನು ಅಲ್ಲ ಬೈತಾ ಇದೀಯ. ಅಲ್ಲ ನೀನೇ ತಾನೇ ಕೊಟ್ಟಿದ್ದೆ, ನಾವೇನು ಕೇಳಿದ್ವಿ? ಅಲ್ಲ ನೀನೇ ಅಲ್ವೇನೆ ಕೇಳಿದ್ದು? ನೋಡಿ ನಾವೇನೇನು ಕೇಳಿದ್ವಿ ಅಂತ ಹೇಳಿ ಹೆಂಗೆ ಮಾತಾಡ್ತೀಯ? ನೀನೇ ಅಲ್ವೇ ಕೇಳಿದ್ದು? ಕೇಳಿ ನಾನು ಕೇಳೇ ಇಲ್ಲ ಅಂಬಂಗೆ ಮಾತಾಡ್ತೀಯಲ್ಲೇ. ನೀ ಮನ ಮರ್ಯಾದಿಲ್ವಿ ಹಿಂಗೆ ಮಾತಾಡೋಕ್ಕೆ? ಆಡಿದ ಮಾತೆ ಆಡಲ್ಲ ಅಂತೀಯಲ್ಲೇ ನೀನು. ಅಲ್ಲ ನಾವೇನ ಕೇಳಿವಮ್ಮ ನೀನು ಕೊಡಾಳೆ ಅಂತಾಳು, ಕೊಡಲ್ಲಂಬನ. ನಾನು ಸಾಯತಕ್ಕ ಕೊಡಲ್ಲಮ್ಮ ಅಂತ ಹೇಳಣ. ನಾವೇನ ಕೇಳಿವಿ ನೀನು ಕೊಡಾಳೆ ಅಂತಾಳು. ಯಾಕಮ್ಮಿ ವಜ್ಜಿ ಹಿಂಗೆ ಬೈತೈತೆ ಅವನ್ನ? ಬಿಡು ನೋಡು ನಾನೇನಿಲ್ಲ ತಿರ್ಗಾ ನಮ್ಮ ಮಕ್ಳ ಮೇಲೆ ಕೈ ಮಾಡಿಬಿಟ್ರೆ ನೀನು ಮುಗಿರಲ್ಲ ಪಾಪ. ನಾನೆಲ್ಲ ಮಾತಾಡ್ತೀನಿ. ಅಲ್ಲ ನೀನು ಯಾಕೆ ಹುಡುಗರು ನೊಯ್ಯೋದು? ಏನು ತಿಂದು ಹೆಚ್ಚಾಗೈತೆ ನಿನಗೆ? ಹಾಕಿದ್ದಲ್ಲ ಕೋಣು ತಿಂದು ಹೆಚ್ಚಾಗೈತೆ ಕಾಗಿ. ಕಣೆ ಇಷ್ಟು ದಿನ ನನ್ನ ಮನೆಯಾಗೆ ಮತ್ತು ನೀನು ತಿಂದಿದ್ದು ಯಾರ ಮನೆ ತಿಂದಿದ್ದು ಅಂದ್ಕೊಂಡೆ? ನನ್ನ ಮನೆಯಾಗೆ ತಿಂದಿರೋದು ನೀನು. ಇಷ್ಟೇ ನನ್ನ ಮನೆಯ ತಿಂದು ಇವತ್ತು ತಿಂದು ಮನೆಯಾಗೇನೆ ನೀನು ಹೆಂಗೆ ಮಾತಾಡ್ತೀಯ ನೋಡು. ನೀನು ಎಂತಾಳು ಅಂಬೋದು ಇವಾಗ ಗೊತ್ತಾಯ್ತು. ತಿಂಬತಕ್ಕ ತಿಂದು ನೋಡು ಹೆಂಗೆ ಮಾತಾಡ್ತಾ ಇದೆಯಾ. ನಾವು ಕೇಳಿವಿ ನೀನು ಕೊಡಲ್ಲ ಅಂಬಾನ. ಕೊಟ್ಟಿರೋದು ಎತ್ತಿರೋದೆಲ್ಲ ಹೇಳಕ್ಕೆ ಬಂದವಳು ಇಲ್ಲಿ. ಅಲ್ಲ ಹೋಯ್ತೈತಿ ಈ ವಜ್ಜಿ ನಿಮ್ಮ ಪಟ್ಟಿನೇ ನಮ್ಮ ಮನೆ ಬಾಗ್ಲಿಗೆ ಬಿಡಿಸ್ಕೊಬೇಡ ಕಣಮ್ಮ. ಏಳನೇನಕ್ಕೆ ಬಿಡಿಸ್ಕೊಂಡೆ ನಿನ್ನ ಮೇಲಿಂದಾನ ನನ್ನ ಮನೆ ಬಾಗಿಲಿಗೆ? ಇವಳನ್ನು ಬಿಡಿಸ್ಕೊಂತೀನಿ. ಅಲ್ಲ ಇಲ್ಲಿ ಬಂದಳು ಮಾನ ಮರ್ಯಾದಿಲ್ದವಳು. ಇವ್ರಂದಿರೋ ಮಾತು ಇನ್ನೊಬ್ರು ಯಾರನ್ನಾಗಿದ್ರೆ ಕಾಲಿಕ್ತಿರ್ಲಿಲ್ಲ ಮನೆ ತಕ್ಕೆ. ನಿನ್ನ ಮಾತು ಕೇಳಿ ಮಾತಾಡಿರೋದು. ಇವ್ರು ಯಾತ್ಯಾತು ಒಂದಿಲ್ಲ. ಇವರಿಬ್ರು ಗಂಡ ಹೆಂಡತಿ ದೇವ್ರಂತಾರು. ನಿನ್ನಂತ ಓಟು ಬಿಟ್ಟಾಳು ಮಾಡ್ಕೊಂಡಿದ್ದೀನಿ. ನೀನು ಓಟು ಬಿಟ್ಟಿರಾಳು ನೀನು. ನೀನು ಬೇವರ್ಸಿ ನಿನ್ನ ಮಾನ ಮರ್ಯಾದಿಲ್ವ ನಿನಗೆ? ಇನ್ನೇನು ಎಲ್ಲ ಕಿತ್ಕೊಂಡಿದೀಯ? ನಂತ ಕಿತ್ಕೊಂಡಿದ್ಯಾ? ನಿನ್ಗೇನಿದು ತಪ್ಪಿದ್ದಲ್ಲ ಕಣೆ. ನನ್ನ ಎನ್ಸಿದ್ಯಾ? ನಾನು ಕೋಟೆ ಗುದ್ದಾಡಕ್ಕೆ ಬತ್ತೀಯಾ? ನಿನ್ಗೇನಿದು ತಪ್ಪಿದ್ದಲ್ಲ ನೋಡು. ನನಗೆ ನೀನು ಅವನ ಸಣ್ಣ ಮಗನ ತಕ್ಕೋಗು ದೊಡ್ಡ ಮಗನ ತಕ್ಕೋಗು ಅಂತ ಹೇಳಿ ನೀನು ನನಗೆ ಜಗಳ ಮಾಡೋದಲ್ಲ. ನೋಡು ನಿನಗೂ ಏನು ತಪ್ಪಿದ್ದಲ್ಲ. ನಿನಗೂ ನನ್ನಂಗೆನೆ ನಿನಗೂ 2 ಗಂಡು ಆವಾಗ ನಿನಗೂ ಗೊತ್ತಾಗುತ್ತೆ. ಯಾಕಿದು 100 ರೂಪಾಯಿ ಕೊಡೋಂದಿದ್ಕೆ ಇಷ್ಟು ಮಾತಾಡ್ತೈತಿ ಈಗ ಬಸ್ಲಿ ಸುಮ್ಮನಿರಕ್ಕಾಗಲ್ವಿ? ನಮ್ಮ ಮನೆಯಾಗೆ ಕಕ್ಕ ಕರಿಯ ತಿನ್ಕೊಂಡಿದ್ಲು, ನೆಣ ಹೆಚ್ಚಾತು, ಬಿಗಿಯಾಗಿ ತಿನ್ಕೊಂಡಿದ್ಲು, ಕೂಳು ಹೆಚ್ಚಾತಲ್ಲ ಅದಕ್ಕೆ ನನ್ನ ಕೊಟ್ಟು ಜಗಳ ಮಾಡಕ್ಕೆ ಬಂದವಳಿ. ಯಾಕೆ ಮಜ್ಜಿ ಸುಮ್ಮನಿರ್ರಿ, ಯಾಕೆ ಹಂಗೆ ಗರ್ವಾಗಿದ್ರಿ ನೀನು ನಿನ್ನ ಸೊಸೆ? ಯಾಕೆ ಹಿಂಗೆ ಗುದ್ದಾಡ್ತಾ ಇದ್ದೀರಾ? ನೋಡಿ ನನ್ನ ಕೈಗಳದ್ದು ಬಾಯಿಗಳದೆಲ್ಲ ಕಿತ್ಕೊಂಡು ಕಿವಿಗಳ ಬೆಂಡಲ್ ಸಮೇತ ಬಿಡಲಿಲ್ಲ, ಎಲ್ಲ ಕಿತ್ಕೊಂಡ್ರು. ಇನ್ನು ನಾ ಹುಡುಗ 100 ರೂಪಾಯಿ ಕೊಡು ಅಂತ ಬಂದವನಿ. ಅದಕ್ಕೆ ಸರಿಯಾಗಿ ಹೋಗ್ತಿ ಎಲ್ಲ ಕಿತ್ಕೊಂಡಿದ್ರಲ್ಲ ಮನೆಯಾಳ ಇನ್ನು ಯಾತೈತ ನಮ್ತಾಗೆ ಎಲ್ಲ ಕಿತ್ಕೊಂಡಿದ್ರ ಅಂತ ಹೇಳಿ ಚಂದಾಗಿ ಬೈದಿದ್ಕೆ ಇವಳು ಜಗಳ ಮಾಡಕ್ಕೆ ಬಂದವಳಿ. ನೀವು ಬೆಂಡಲ್ ಸಮೇತ ಬಿಟ್ಟಿಲ್ಲ ಹೇಳು. ಬೆಂಡಾಲೇನು ಇಸ್ಕೊಂಡ್ರಿ ಅಜ್ಜಿ ತಗಳವ. ಅಲ್ಲ ಬೆಂಡಾಲೆ ಇಸ್ಕೊಂಡಿದ್ರಲ್ಲ ಕೊಡ್ರಿ ಪಬ್ಬರಿ ಕಿವಿಯಾಗೈತಿ. ನೀನು ವಯಸ್ಸೋಗಿರಾಳು ಇಕ್ಕೆ ಬೇಡ ಅಂತ ಹೇಳಿ ಇಸ್ಕೊಂಡ್ಲು. ನಾನು ಕೊಟ್ಟೆ ಕಣಮ್ಮ. ಪುಷ್ಪಮ್ಮ ನಾವೇನು ಇಸ್ಕೊಂಡಿಲ್ಲ, ಅವಳೆ ಬಸ್ಲಿ ಕೊಟ್ಟಿದ್ದು. ಕೊಡಲ್ಲ ಅಂತ ಹೇಳೋಣ. ಇವಾಗ ನೋಡಿ ಕೊಟ್ಟು ಯೋಸ್ ಮಾತಾಡ್ತಾಳೆ. ಏನು ಕೊಡಲ್ಲ ಅಂತಂದಿದ್ಕೆ ನಾವೇನೇನು ಕಿವಿಗಳೇನು ಬಿಚ್ಕೊಂತಿದ್ವಿ. ನೀನಾಗಿ ನೀನು ಕೊಟ್ಟಿದ್ದು ನನ್ನ ಮೊಮ್ಮಕ್ಕಳು ಅಂತ ಹೇಳಿ ಅವಳೆ ಕೊಟ್ಟಿದ್ದು ಕಣಮ್ಮ. ನಾವು ಬಿಡತ್ತ ಪ್ರೀತಿಯಿಂದ ಕೊಟ್ಟಿರೋದು ಯಾಕೆ ಬೇಡ ಅನ್ಬೇಕು ಅಂತ ಹೇಳಿ ನಾವು ಇಸ್ಕೊಂಡ್ವಿ. ಕೊಟ್ಟು ಇವಾಗ ಮಾತಾಡೋದಲ್ಲ ಕೊಟ್ಟಿರೋದೆಲ್ಲನ. ನಮ್ಮ ತಗೆ ಏನು ಕೇಳಿದ್ರೆ ಇಷ್ಟೇನೆ. ನೀನು ನಾನು ಕೊಟ್ಟು ನೀನು ಗುದ್ದಾಡಕ್ಕೆ ಬರಬೇಡ. ಹೋಗ್ತಿರು ಯಾರ ತಗ ಗಂಚಲಿ ಮಾಡಕ್ಕೆ ಬಂದಂಗೆ ನನ್ನ ತಗ ಗಂಚಲಿ ಮಾಡಬೇಡ ನೀನು.
ಎಲ್ಗೆ ಹೋಗೋಣ ನೀನು ಹೋಗಿ ನನ್ನ ಮಗನ ಬಾಗಿಲಿಗೆ ಬಂದಿರೋಳು ನೀನು. ನಮ್ಮ ಸಿದ್ಲಿಂಗ ಇನ್ನೂವರೆಗೂ ಆಗೈತೆ, ನಮ್ಮ ಸಿದ್ಲಿಂಗ ನಮ್ಮ ಗೆಜ್ಜಿಂಬೆ ಇನ್ನೂವರೆಗೂ ಆಗೈತೆ, ನಿನ್ನ ಮನೆ ಬಾಗಿಲಿಗೆ ಕಾಲಿಕ್ಕಿಲ್ಲ. ಅವ್ರು ಹಂಗೆ ಇದ್ದಾರೆ. ನೀನಿನ್ನು ಸುತ್ತಾರ್ಕೊಂಡು ಬರ್ತೀಯ ನೋಡು. ಅವ್ನ ಮನೆ ಬಾಗಿಲಿಗೆ ಬಂದಿದ್ಯಾ, ಅವ್ನು ಎಂದೆಂದು ನಿನ್ನ ಮನೆ ಬಾಗಿಲಿಗೆ ಬಂದಿಲ್ಲ ಅವನು. ಅವನಿಗೆ ನೀನು ಒಂದೊಂದೆಲ್ಲ ಮಾಡಿರೋದು ನೋಡು. ನಿನಗೇನು ಮುಂದೆ ಎಂಥ ಹೊತ್ತು ಬರುತ್ತೆ ನೋಡ್ತಾ ಇರಬೇಕಿದ್ರೆ. ಯೋಟ ಆಗಲಿ ಅವನು ಮೈದನ್ನ ತಿಳಿದಿಲ್ದಾನು ಅಂತ ನಮ್ಮ ಸಿದ್ಲಿಂಗನ್ನ ಯೋಟ ಅನ್ನಿಸ್ತೆ ನೀನು, ಬೋಲ ಅನ್ನಿಸ್ತೆ. ಒಂದಿಷ್ಟಿಷ್ಟ ಹಂಗೇನೆ ದೊಡ್ಡ ರಂಪ ರಾಮಾಯಣ ಮಾಡ್ತಿದ್ದೆ. ಈಗ ನೀನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೇಳಿ ನಿನಗೆ. ನಿನಗೇನಿತ್ತು ತಪ್ಪಿದ್ದಲ್ಲ ಬಿಡತ್ತ ಹೋಗ್ಲಿ. ತಿಮ್ಮಜ್ಜಿ ನೀನು ಸೆನಾಕಿದ್ದೆ, ಅವರು ಸೆನಾಕಿದ್ರಿ, ಸೆನಾಕಿದ್ದ ಕಂಡಿಲ್ಲ. ಇವಾಗ ಯಾಕೆ ಒಂದಿಟ್ಟು ಕೆಟ್ಟು ಬಂದಾಗ ಯಾಕೆ ಹಿಂಗೆ ಗುದ್ದಾಡ್ತೀರ? ಸುಮ್ಮನಿರಿ. ಯಾಕೆ ಜಗಳ ಆಡ್ತೀರ? ನೋಡಿ ಮಾತಾಡೋದು ಇವಜ್ಜಿ. ಮತ್ತು ನೋಡಿ ಇವಳು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ. ಎಲ್ಲ ಕೈ ಹೇಳೋದು ಮೈ ಹೇಳೋದೆಲ್ಲ ಇಸ್ಕೊಂಡು ಇನ್ನು ನನ್ನ ಮೇಲೆ ಏನು ಜೋರು ಮಾಡಕ್ಕೆ ಬಂದವಳು. ಏನು ಅವ್ರ ಅಪ್ಪನ ಮನೆಯಿಂದ ತಂದು ಹಾಕಿದ್ಲು ನನಗೆ ಅಮ್ಮಂಗೆ. ನನ್ನ ಗಂಡ ಸಂಪಾದನೆ ಮಾಡಿದ್ದು ಹೊಲ ಮನೆ ಇತ್ತು, ಹಾಕ್ಯವಳಿ ನಾನು ಕೋಳಾಕ್ತೆ ಅಂತಾಳೆ. ಏನು ಯಾರಿಚ್ಚಿಗೆ ಹಾಕಿದ್ಲು? ಏನು ಅವ್ರ ಅಪ್ಪನ ಮನೆಯಿಂದ ಏನಂತ ತಂದಿದ್ಲಿ ಇವಳು ಆಸ್ತಿನ? ನೀನು ಏನು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ, ನಾನು ನಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ. ಸುಮ್ಮನೆ ಇರು. ಏನಕ್ಕೆ ಮಾತಾಡ್ತಿ? ನಡಿಯಲ್ಲ ಪಾಪ. ಇವಳು ಕೇಳೋಕೆ ಬಂದಿದ್ರೆ ಹಿಂಗೆ ವಾಸ್ಲಿನ ಇಲ್ಲೋಡು ಸೊತ್ತಾಳೆ ಅಂದ್ರೆ ನೋಡ್ಬಾರ್ದು ತಿರುಗಿ. ಸೊತ್ತಾಳೆ ಅಂದ್ರೆ ನೋಡ್ಬಾರ್ದು. ನಡೀರಲ್ಲ. ಇವಳನ್ನ ಯಾತಕ್ಕೆ 100 ರೂಪಾಯಿ ಕೇಳಕ್ಕೆ ಬಂದಿದ್ಯಾ? ನಡೀರೋ, ನೀವು ದುಡ್ದು ಹಂಗೆ ಸೆನಕಿರೋದು ನೋಡ್ರು. ಇವಳು ತಾಗಿ ಯಾಕೆ 100 ರೂಪಾಯಿ ಕೇಳಕ್ಕೆ ಬಂದಿದ್ರಿ ಈಗ ವಾಸ್ಲಿ ತಾಗಿ? ನಡಿಯ. ಇವಳನ್ನ ಸೊತ್ತಾಳೆ ಅಂದ್ರೆ ತಿರುಗಿ ನೋಡೋದು ಬೇಡ. ಇವಳೇನ ನೋಡಿಗಿಡೀರಿ. ಇವಳಿಗೆ ಎಂತ ಹೊತ್ತು ಬರುತ್ತೆ ನೋಡ್ತಿರು. ಇಲ್ಲಿ ಬಂದವಳು ಈ ಸಣ್ಣ ಮಗ ಅಂತ ಹೇಳಿ. ಈ ಸಣ್ಣ ಮಗನ ಮೇಲೆ ಎಲ್ಲೆಲ್ಲದ್ದು ಪ್ರೀತಿ ಬಂದೈತಿ ಈಗ. ಇಷ್ಟಿನ ಇಲ್ಲದ್ದು ಈಗ ಎಲ್ಲೆಲ್ಲದ್ದು ಬಂದೈತಿ ನೋಡಿ. ಎಲ್ಲ ಕಿತ್ಕೊಂಡ್ರು ಕಣೆ, ಬೆಂಡಾಲೆ ಸಾರ ಎಲ್ಲ ಕಿತ್ಕೊಂಡು ಈಗ ಮನೆ ಮುಂದೆ ಜೋರು ಮಾಡ್ತಾಳೆ. ಬೇವಸ್ತಿನಾಗದು ಬಿದ್ದೋಗ ಹಾಳಾಗೋಗ. ಬಿಡತ್ತ. ತಲೆ ಕೆಡಿಸ್ಕೋಬೇಡ. ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲೇಳು. ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸುಮ್ಕಿರು. ಇವಾಗ ನಿನ್ನ ಸಣ್ಣ ಮಗನ ತಕ್ಕ ಬಂದಿದೆಯಾ ತಾನೇ, ಸುಮ್ಮನೆ ನೆಮ್ಮದಿ ಇರ ಅಷ್ಟೇನು. ಇವಾಗ ಈಗಳ ಮಾತಿದ್ಲಿಂಗ ಗಿರ್ಜಿಂಬೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವರು ನೋಡ್ಕೊಂತಾರೆ, ಕಷ್ಟ ಅಂತಾರೆ, ಮರುಗ್ತಾರೆ. ಹೋಗ್ಬೇಡ ಅವ್ರ ತಕ್ಕೆ. ಸುಮ್ಮನೆ ಇಲ್ಲೇನೆ ನೆಮ್ಮದಿಗಿರು. ಇಲ್ಲಮ್ಮ ತಾಯಿ ಹೋಗಲಿ ಪಟ್. ನಾನೇ ಆತ ಅವಳ ಮನೆ ಬಾಕ್ಲ ಕಾಲಿಕ್ಕಲ್ಲ ಕಣೆ. ಅವಳ ಮನೆ ಬಾಕ್ಲ ಕಾಲಿಕ್ಕಲ್ಲ ನಾನು ಹಾಳಾಗೋಗ. ನಾನು ಅವಳ ಮನೆ ಬಾಕ್ಲ ಕಾಲಿಕ್ಕಲ್ಲ. ಅಲ್ಲ ಈ ನನ್ನ ಮಕ್ಳು ನನ್ನ ಕೈ ಎಗಳದು ಬಾಯಿಗಳದೆಲ್ಲ ಕಿತ್ಕೊಂಡ್ರು ಕಾಣೆ. ಎಲ್ಲ ನಾನು 100 ರೂಪಾಯಿ ಇಕ್ಕೊಂಡ್ರು ಬಿಡ್ತಿರ್ಲಿಲ್ಲ. ಯಾತ ನಾನು ಸಂಬಳ ಬಂದಿದ್ದು ಎಲ್ಲ ನಾನು ಒಂದು 500 ಯಾತ್ಕನ ಇಕ್ಕೊಂಡಿದ್ರು ಬಿಡ್ತಿರ್ಲಿಲ್ಲ. ಎಲ್ಲ ಕಿತ್ಕೊಂಡ್ರು. ಇವಾಗ ನಾನು ಬರೀ ಕೈ ಮಾಡಿ ಈಗ ಅನುಭವಿಸೋದಾಗೈತಿ. ಅದಕ್ಕೆ ಮತ್ತೆ ಯಾತ ಇಲ್ಲ ಅಂತಂದರೆ ಯಾವನು ನೋಡಲ್ಲ ಅಂತ ಹೇಳೋದು. ಎಷ್ಟು ಕೇಳಿದ್ರು ಕೊಡ್ಲಿಲ್ವೇ? ಅಯ್ಯೋ ಯೋಟು ಹಂಗೇನೆ ಕಿತ್ಕೊಂಬತ್ತ ಕಲೆನೇ ಕಣೆ ಮನೆಯಲ್ಲಿ ನನ್ನ ಮಕ್ಕಳು. ಬೇಡೋ, ಕೊಟ್ಟಿದ ಮೇಲೆ ಯಾಕೆ ಮಾತಾಡ್ತೀನಿ? ಕೊಡೋದಕ್ಕಿಂತ ಮುಂದಾಗೆ ನೀನು ತಿಳ್ಕೊಬೇಕಾಗಿತ್ತು. ಕೊಟ್ಟಿದ್ಮೇಲೆ ಯಾಕೆ ಜಗಳ ಮಾಡಬಾರ್ದು? ಸುಮ್ಕಿರು. ಯಾಕೆ ಇವಾಗ ಕೊಟ್ಟಿರೋದು ಆಗೈತೆ, ಕಳ್ಕೊಂಡಿರೋದು ಆಗೈತೆ. ಈಗ ನೀನು ಯಾವ್ದು ಜಗಳ ಮಾಡಿರೋ ಬರೋಂಗಿಲ್ಲ, ನೀನು ಯಾವ್ದು ಗುದ್ದಾಡಿರೋ ಬರೋಂಗಿಲ್ಲ. ನಿನ್ನ ಮುಂದಾಗಲೇ ಬುದ್ಧಿವಂತಿಕೆ ವಹಿಸ್ಬೇಕಾಯ್ತು. ವಯಸ್ಸೋದ ಕಾಲದಾಗ ಯಾರೋ ನೋಡ್ಕೊಂಬಲ್ಲ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಿಮ್ಮಜ್ಜಿ ಈಗ ಜಗಳ ಮಾಡ್ತಾ ಇದ್ದಾಳೆ ಸೊಸೆ ಮೇಲೆ, ದೊಡ್ಡ ಸೊಸೆ ಮೇಲೆ. ಇವಾಗ ಗೊತ್ತಾಯ್ತು ಅವ್ರು ಎಂತಾರು ಅಂತ. ಈಚೀಸ್ ಗೊತ್ತಾಗಿರಲಿಲ್ಲ, ಈಗ ಗೊತ್ತಾಯ್ತು. ನೋಡ್ತಾ ಇರ್ರಿ, ನೆನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೈ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.